ಎಲ್ಲರಿಗೂ ನಮಸ್ಕಾರಗಳು. ನಾನು ಮೊನ್ನೆ ದಿನ ಮಾಘ ಪುರಾಣದಲ್ಲಿ ಬರುವಂತಹ ರಥಸಪ್ತಮಿ ಆಚರಣೆ ಕುರಿತಾಗಿ ಒಂದು ವಿಡಿಯೋವನ್ನು ಮಾಡಿದ್ದೆ. ಆದರೆ ನನಗೆ ಇವತ್ತು ಏನು ಅನ್ನಿಸ್ತು ಅಂದರೆ, ಡೈಲಿ ಈಗ ಅಂದರೆ ಮಾಘ ಪುರಾಣದಲ್ಲಿ 30 ಅಧ್ಯಾಯಗಳಿರ್ತವೆ. ಅದನ್ನು ದಿವಸ ಒಂದೊಂದು ಅಧ್ಯಾಯ ಓದಬೇಕು ಅಂತ ಇದೆ. ಈಗಿನ ಕಾಲದಲ್ಲಿ ಬೆಳಗ್ಗೆ ಎಲ್ಲರಿಗೂ ಕೆಲಸ ಜಾಸ್ತಿ, ಹೆಣ್ಮಕ್ಳಿಗೆ ಕೆಲಸಕ್ಕೆ ಹೋಗುವವರಿಗೆ, ಅವರಿಗೆ ಇಡೀ ದಿನದ ಕೆಲಸ ಮಾಡಬೇಕು, ಊಟ ತಿಂಡಿ ತಗೊಂಡು ಹೋಗ್ಬೇಕು ಮಾಡಬೇಕು, ಬಾಕ್ಸಿಗೆಲ್ಲ ಹಾಕ್ಲಿಕ್ಕೆ ಮಾಡಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಲಿಕ್ಕೆ ತಯಾರಿ ಮಾಡಿಕೊಡ್ಬೇಕು, ಹೀಗೆಲ್ಲ ಇರ್ತದೆ. ಅಂಥ ಟೈಮ್ನಲ್ಲಿ ಪುಸ್ತಕ ಓದ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ, ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ನಾವು ಬಿಟ್ಟು ಬಿಡ್ತೇವೆ. ಅಥವಾ ಈಗಾಗಲೇ ಸ್ವಲ್ಪ ದಿವಸ ಕಳೆದು ಹೋಗಿದೆ, ಈಗ ಮಾಡಬಾರ್ದು, ನಾವು ಇನ್ನು ಮತ್ತೆ ಮುಂದಿನ ವರ್ಷ ಆರಂಭದಿಂದನೇ ಮಾಡುವ ಅಂತಲೂ ಬಿಡ್ಬೋದು. ಹಾಗೆ ಮಾಡಬೇಡಿ. ಯಾಕೆಂದರೆ ಈ ವರ್ಷ ಈಗ ಅರ್ಧದಿಂದನಾದರೂ ನೀವು ಆರಂಭ ಮಾಡಿದರೆ ಮುಂದಿನ ವರ್ಷ ನಿಮಗೆ ಪ್ರಾರಂಭದಿಂದನೇ ಮಾಡಲಿಕ್ಕಾಗ್ತದೆ ಮಾಘ ಮಾಸವನ್ನು, ಆಚರಣೆಯನ್ನು. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಈಗ ಇವತ್ತು ನಾನು ಹೇಳ್ತಾ ಇರುವಂಥದ್ದು 9ನೇ ಅಧ್ಯಾಯ, ಇಂದ್ರನ ಪಾಪ ವಿಮೋಚನೆ. ಶಂಕರನು ಗಿರಿಜೆಗೆ ಹೀಗೆ ಮಾಘ ಮಾಸದ ಪುರಾಣವನ್ನು ಹೇಳ್ತಾ ಇದ್ದಾಗ ಅದು ಹೇಳ್ತಾನೆ, ಗ್ರತ್ಸಮದ ಮಹರ್ಷಿ ಅನ್ನೋನು ಜನ್ಯುವಿಗೆ ಹೇಳಿದಂತಹ ಮಾಘ ಮಾಸದ ಮಹಿಮೆ ಇದು. ಆ ಮುನಿ ಗಂಗಾ ನದಿ ತೀರದಲ್ಲಿದ್ದರಂತೆ. ಆವಾಗ ಅವರು ಮಾಘ ಮಾಸದಲ್ಲಿ ಸ್ನಾನ ಮಾಡಿ ಶ್ರೀಹರಿ ಪೂಜೆ ಎಲ್ಲ ಮಾಡಿ ಪುರಾಣವನ್ನು ಕೇಳಿ ಶಿಷ್ಯರಿಗೆಲ್ಲ ಹೇಳ್ತಾ ಇರುವಾಗ ಜನ್ನು ಮುನಿ ಮಾಘ ಮಾಸದ ಮಹಿಮೆಯನ್ನು ಕೇಳಬೇಕು ಅಂತ ಆಸೆಯಾಗಿ ಅವ್ರ ಹತ್ರ ಯಾಕೆ ಇದನ್ನು ಮಾಡಬೇಕು ಹೇಳಿ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಮಾಘ ಸ್ನಾನದಿಂದ ಸಮಸ್ತ ಪಾಪಗಳು ದೂರ ಆಗ್ತವೆ. ಇಂದ್ರನೇ ಮಾಘ ಸ್ನಾನ ಮಾಡಿ ಪಾಪ ಕಳ್ಕೊಂಡಿದ್ದಾನೆ ಅಂತ ಹೇಳ್ತದೆ ಅಂತ ಹೇಳ್ತಾರೆ. ಅವಾಗ ಅದೇ ಕಥೆಯನ್ನು ಕೇಳ್ತಾರೆ. ಅವಾಗ ಗ್ರತ್ಸಮದಲ್ಲೂ ಜನ್ಯುವಿಗೆ ಕಥೆಯನ್ನು ಹೇಳಿದಂತಹ ಸಂದರ್ಭ ಇದು. ತ್ರೇತಾಯುಗಕ್ಕೂ ಹಿಂದೆ ಕೃತಯುಗದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಒಂದು ಋಗ್ವೇದಗಳನ್ನೆಲ್ಲ ಕಲಿತಂತಹ ಮಹಾಜ್ಞಾನಿಯಾದ ಮಿತ್ರವಿಂದ ಎನ್ನುವಂಥವರು ತನ್ನ ಶಿಷ್ಯರಿಗೆ ಪಾಠ ಮಾಡ್ತಾ ಜೀವನ ಮಾಡ್ತಿದ್ದರು. ಆವಾಗ ಅವ್ರ ಹೆಂಡತಿ ಭಾಳ ಸುಂದರವಾಗಿದ್ಲು, ಆದರೆ ಅತಿ ಕಾಮಿಯಾಗಿದ್ಲು ಅವಳು. ಒಮ್ಮೆ ಅವಳು ಋತುಸ್ನಾನ ಮುಗಿಸಿ ಕೂದಲು ಒಣಗಿಸ್ತಾ ಇರುವಾಗ, ಬಿಸಿಲಿನಲ್ಲಿರುವಾಗ ಗಗನ ಮಾರ್ಗದಲ್ಲಿ ಹೋಗುವಂತಹ ದೇವೇಂದ್ರ ಅವಳನ್ನು ನೋಡಿ ಬಹಳ ಆಸೆ ಪಡ್ತಾನೆ. ದೇವೇಂದ್ರನ ಗುಣ ಗೊತ್ತೇ ಉಂಟಲ್ಲ. ಆದರೂ ಆಗ ಅವನಿಗೆ ಅತಿ ಅರ್ಜೆಂಟ್ ಕಾರ್ಯ ಬೇರೆದಿತ್ತು. ಹಾಗಾಗಿ ಅದು ಹೋಗಿ ಯುದ್ಧ ಮಾಡಿ ರಾಕ್ಷಸರನ್ನು ಜಯಿಸ್ಕೊಂಡು ತಿರುಗಿ ಬರುವಾಗ ಮಿತ್ರವಿಂದನ ಪರ್ಣಕುಟಿ ಬಳಿ ಬರ್ತಾನೆ. ಅವನು ಮೊದಲೇ ಕಾಮಾಂಧನಲ್ರಿ. ಹಾಗಿರುವಾಗ ಮಿತ್ರವಿಂದನ ಪತ್ನಿ ಕಂಡವನಿಗೆ ಮತ್ತು ಆಸೆ ಹೆಚ್ಚಾಯಿತು. ಆ ದಿನ ಟೈಮ್ ಸರಿ ಇಲ್ಲ ಅಂದ್ಕೊಂಡು ಮರುದಿನ ಬೆಳಿಗ್ಗೆ, ಯಾಕೆಂದರೆ ಮಿತ್ರವಿಂದ ಇಲ್ಲದೇ ಇರುವಾಗ ಅವಳನ್ನು ಭೇಟಿ ಆಗಬೇಕು ಅಂದ್ಕೊಂಡು ಮಾರನೇ ದಿನ ಬೆಳಿಗ್ಗೆ ಮಿತ್ರವಿಂದ ಯಾವಾಗ ತನ್ನ ಶಿಷ್ಯರಿಗೆ ಪಾಠ ಹೇಳ್ಕೊಡ್ಲಿಕ್ಕೆ ಹೊರಗಡೆ ಹೋಗ್ತಾನೋ ಆಗ ಇವನು ದೇವೇಂದ್ರ ಬಂದ್ಕೊಂಡು ಮುನಿ ಪತ್ನಿ ಹತ್ರ ಬಂದ್ಕೊಂಡು ಅವಳಿಗೆ ಏನೇನೋ ಹೊಗಳ್ತಾನೆ. ಆದರೆ ಅವಳು ಫಸ್ಟ್ ಒಪ್ಪಲಿಲ್ಲ. ಆದರೆ ಇವನು ಬೇರೆ ಬೇರೆ ಮಾತನಾಡಿ ಅವಳನ್ನು ಬಗ್ಗಿಸ್ತಾನೆ. ತನ್ನ ಆಸೆಗೆ ಬರುವಾಗೆ ಅವಳನ್ನು ಮಾಡ್ತಾನೆ. ಅವಳು ಮೊದಲೇ ಕಾಮವಶಳು. ಅವಳು ಕೂಡ ಇವನನ್ನು ಸೇರ್ತಾಳೆ. ಆದರೆ ಹೋಗೋದ್ರೊಳಗೆ, ದೇವೇಂದ್ರನು ಹೋಗೋದ್ರೊಳಗೆ ಅವಳ ಪತಿ ಮಿತ್ರವಿಂದ ಬಂದ್ಬಿಡ್ತಾರೆ. ಅವನು ಇವರನ್ನು ನೋಡಿ ಬಹಳ ಸಿಟ್ಟಿಗೆದ್ದು, ದೇವೇಂದ್ರ ಹಾಕ್ಕೊಂಡು ನೀನು ನಿನ್ನ ಲೋಕದಲ್ಲಿ ಅಪ್ಸರೆಯರು ಬೇಕಷ್ಟು ಇರುವಾಗ ಭೂಲೋಕದ ಹೆಣ್ಮಗಳ ಮೇಲೆಲ್ಲ ಮನಸ್ಸು ಮಾಡಿದೆಯಲ್ಲ, ನೀನು ಇಷ್ಟು ದುಷ್ಟ ಬುದ್ಧಿಯವನು ನೀನು. ನಿನಗೆ ಮರಳಿ ನಿನ್ನ ಲೋಕಕ್ಕೆ ಹೋಗ್ಲಿಕ್ಕೆ ಆಗದೇ ಇರಲಿ, ನೀನು ಕತ್ತೆ ಮುಖ ತೂಟಿ ಜೋಲಾಡ್ತಾ ಇದ್ಕೊಂಡು ಭೂಮಿ ಮೇಲೆ ಇರೋ ಹೇಳಿ ಶಾಪ ಕೊಟ್ಬಿಟ್ಟ. ಹಾಗೆ ತನ್ನ ಹೆಂಡತಿಗೂ ಶಾಪ ಕೊಟ್ಟ, ನೀನು ಇಂಥ ಕೆಟ್ಟ ಕೆಲಸವನ್ನು ಮಾಡಿದೀಯ, ಹಾಗಾಗಿ ನೀನು ಕಾಡಿನಲ್ಲಿ ಶಿಲೆಯಾಗಿ ಬಿದ್ದಿರು, ಇದೇ ನಿನಗೆ ಸರಿಯಾದ ಶಿಕ್ಷೆ ಅಂತ ಶಾಪ ಕೊಟ್ಟು ತಾನು ಗಂಗಾ ನದಿ ತೀರಕ್ಕೆ ಹೋಗಿ ಸಮಾಧಿ ಸ್ಥಾನದಲ್ಲಿದ್ದು ಪ್ರಾಣ ತೊರೆದು ಬಿಡ್ತಾನೆ.
ದೇವೇಂದ್ರನಿಗೆ ಕತ್ತೆ ಮುಖ ಪ್ರಾಪ್ತಿಯಾಯಿತು. ಹೀನ ಸ್ವರ್ಗದಲ್ಲಿ ಅರ್ಚತ ಒಂದು ಗುಹೆ ಒಳಗೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋಗಲಿಕ್ಕೆ ಅವನಿಗೆ ಶಕ್ತಿ ಇಲ್ಲದೇ ಇರುವಾಗ ಆಗೋಯ್ತು. 1 ನಿಮಿಷದ ಸ್ತ್ರೀ ಸುಖಕ್ಕೆ ಹೋಗಿ ಅವನು ಘೋರ್ ಶಿಕ್ಷೆಯನ್ನು ಅನುಭವಿಸಿದ. ಇತ್ಲಾಗ ಸ್ವರ್ಗದಲ್ಲಿ ದೇವೇಂದ್ರನಿಲ್ದೇನೆ ರಾಕ್ಷಸರೆಲ್ಲ ದೇವತೆಗಳ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅನ್ಕಿದ್ರು. ಆವಾಗ ಅವರ ಪರಿವಾರದವರಿಗೆಲ್ಲ ಓಹೋ, ತಮ್ಮ ನಾಯಕ ಇಲ್ದೇನೆ ದೇವತೆಗಳು ಕಷ್ಟ ಅಂದ್ಕೊಂಡು ವಿಚಾರ ಮಾಡಿ ಎಲ್ಲ ಕಡೆ ಹುಡುಕಾಡ್ಲಿಕ್ಕೆ ಅನ್ಕಿದ್ರು. ಎಲ್ಲಿ ಹುಡುಕಿದ್ರು ಕಾಣಲಿಲ್ಲ. ಕೆಲವಷ್ಟು ಜನರು ಸಮುದ್ರ ತೀರಕ್ಕೆ ಬಂದು ಹುಡುಕ್ಲಿಕ್ಕೆ ಅನ್ಕಿದ್ರು. ಆವಾಗ ಬೆಳಿಗ್ಗೆ ಮಾಘ ಮಾಸ ಆಗಿತ್ತು. ಬೆಳಿಗ್ಗೆ ಸೂರ್ಯೋದಯ ಆದ ಕೂಡಲೇ ಆಗೋ ಟೈಮ್ನಲ್ಲೇ ಮುನಿಗಳೆಲ್ಲ ಸಮುದ್ರ ಸ್ನಾನಕ್ಕೆ ಬಂದ್ಕೊಂಡು ಸ್ನಾನ ಮಾಡಿ ಎಲ್ಲ ಈ ವೃತ್ತದ ಆಚರಣೆಯಲ್ಲಿದ್ದರು. ಅವರು ಮಂಡಲ ರಚಿಸಿ ಶ್ರೀಹರಿ ಮೂರ್ತಿ ಇಟ್ಟು ಧೂಪ ದೀಪ ನೈವೇದ್ಯಗಳಿಂದ ಪೂಜೆ ಮಾಡೋದು ನೋಡಿಕೊಂಡು ಅಲ್ಲಿ ದೇವೇಂದ್ರನ ಹುಡುಕ್ತಾ ಬಂದಂಥ ದೇವತೆಗಳು ಇವ್ರ ಹತ್ರ, ಇದು ಏನು ಮಾಡ್ತಾ ಇದ್ದೀರಿ ನೀವು, ಇದ್ರ ಮಹತ್ವ ಏನು, ಇದು ಯಾವ ವೃತ್ತ, ಇದನ್ನು ನಾವು ಮಾಡಬಹುದಾ, ಇದನ್ನೆಲ್ಲ ದಯವಿಟ್ಟು ತಿಳಿಸಿ ಸ್ವಾಮಿ ಅಂತ ಕೇಳ್ಕೊಳ್ತಾರೆ. ಆಗ ಮುನಿಗಳು ದೇವತೆಗಳ ಕೋರಿಕೆಗೆ ಇಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಬಿಡ್ರಿ, ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಈ ವ್ರತವನ್ನು, ಇದಕ್ಕೆ ಮಾಘ ಮಾಸ ವ್ರತ ಅಂತ ಹೇಳ್ತಾರೆ, ಇದರಿಂದ ಎಲ್ಲ ಪಾಪಗಳು ದೂರ ಆಗ್ತವೆ. ಸೂರ್ಯನ ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯ ಕಾಲದಲ್ಲಿ ಮಾಡುವಂತಹ ಸ್ನಾನ ಇದು. 7 ಜನ್ಮದ ಪಾಪಗಳಿಂದ ಮುಕ್ತಿ ಹೊಂದಬಹುದು ಇದನ್ನು ಮಾಡೋದ್ರಿಂದ ಅಂತ ಹೇಳ್ತಾರೆ. ಮಾಘ ಸ್ನಾನ ಮಾಡಿ ಶ್ರೀಹರಿಯನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಈ ದೇವತೆಗಳಿಗೆಲ್ಲ ಬಹಳ ಖುಷಿ ಆಗ್ತದೆ. ಇದು ದಾಂಪತ್ಯ ಜೀವನದವರಿಗೂ ನಡೀತದೆ, ಋಷಿಮುನಿಗಳು ಎಲ್ಲರೂ ಮಾಡಬಹುದು, ಇದನ್ನು ಯಾರು ಬೇಕಾದರೂ ಮಾಡಬಹುದು ಅಂತ ಹೇಳ್ತಾರೆ. ಅಷ್ಟಲ್ಲದೆ ಮಾಘ ಮಾಸದಲ್ಲಿ ಕೊರೆಯುವಂತಹ ಚಳಿ ಇರ್ತದೆ. ಆ ಚಳಿ ಹೆದರಿ ಅದರ ಮಹಾತ್ಮೆ ತಿಳಿದು ಮಾಡದೇ ಇದ್ರೆ ಮಾತ್ರ ಮತ್ತೆ ಮುಂದಿನ ಜನ್ಮಗಳಲ್ಲಿ ನೀಚ ಜನ್ಮನಿ ಪಡಿತಾರೆ ಅಂತ ಹೇಳ್ತಾರೆ ಅವರು. ಆವಾಗ ಇವರಿಗೆ ಏನನ್ನಿಸ್ತು, ಓಹೋ, ಒಟ್ಟಿನಲ್ಲಿ ಮಾಘವ್ರತ ಒಳ್ಳೆಯ ವ್ರತ ಅಂತ ಆಯಿತು. ಅಂದಮೇಲೆ ನಾವು ಇದನ್ನು ಆಚರಿಸ್ಬೇಕು ಅಂತ ಬಹಳ ಸಂತೋಷ ಆಯಿತು. ಯಾಕೆಂದರೆ ಅವರು ದೇವೇಂದ್ರನ ಕಾಣದೆ ಬಹಳ ಪರಿತಪಿಸ್ತಾ ಇದ್ದರು. ಈ ಮಾಘಸ್ನಾನದಿಂದನಾದರೂ ನಮ್ಮ ಕಾರ್ಯ ಸಿದ್ಧಿ ಆಗ್ತದೇನೋ. ಹಾಗಾಗಿ ನಾವೆಲ್ಲರೂ ಸೇರಿ ಸಮುದ್ರ ಸ್ನಾನ ಮಾಡಿ ಶ್ರೀಹರಿಯನ್ನು ಧ್ಯಾನ ಮಾಡ್ತಾ ಷೋಡಶೋಪಚಾರ ಪೂಜೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನು ಮಾಡ್ತಾರೆ. ಆ ದಿವಸ ಋಷಿಮುನಿಗಳು ಮಾಡಿದಂತಹ ಪೂಜೆಯನ್ನು ನೋಡಿ ವೈಕುಂಠಾಧಿಪತಿಯಾದಂತಹ ಲಕ್ಷ್ಮೀ ಸಮೇತನಾದ ನಾರಾಯಣನನ್ನು ಕುರಿತು ದಿವ್ಯ ಸ್ತೋತ್ರ ಮಾಡ್ತಾರೆ. ಆವಾಗ ದೇವತೆಗಳ ಭಕ್ತಿಗೆ ಮೆಚ್ಚಿ ಮಹಾವಿಷ್ಣು ಪ್ರಸನ್ನನಾಗಿ ಶಂಖಚಕ್ರ ಗದಾಪಾಣಿಯಾಗಿ ಲಕ್ಷ್ಮೀ ಸಮೇತನಾಗಿ ಅವರಿಗೆ ದರ್ಶನ ಕೊಡ್ತಾನೆ. ಯಾವಾಗ ಶ್ರೀಮನ್ನಾರಾಯಣನ ದರ್ಶನ ಆಯಿತೋ ಆವಾಗ ದೇವತೆಗಳು ಬಹಳ ಸಂತೋಷಪಟ್ಟುಕೊಂಡು ನಾವು ಕೃತಾರ್ಥರಾದೆವು, ನಮಗೆ ಅನುಗ್ರಹಿಸಿ ಸ್ವಾಮಿ ಅಂತ ಶ್ರೀಹರಿಗೆ ನಮಸ್ಕಾರ ಮಾಡ್ತಾರೆ. ಅಂದರೆ ಕೆಲವರ ದರ್ಶನ ಮಾತ್ರದಿಂದಲೇ ಸಕಲ ಪಾಪಗಳು ಪರಿಹಾರ ಆಗ್ತವೆ. ಆ ದರ್ಶನ ಮಾಡಲಿಕ್ಕೆ ಅಂದರೆ ದರ್ಶನ ಪಡೀಲಿಕ್ಕೆ ಮಾರ್ಗ ಈಗ ಮಾಘ ಮಾಸ ವ್ರತ ಅನ್ನೋದನ್ನು ನಾವು ಇದರೆಲ್ಲ ಮನಗಂಡ್ಕೊಳ್ಬೇಕು. ಇಲ್ಲಿಗೆ 9ನೇ ಅಧ್ಯಾಯ ಮುಗಿಯಿತು. ನೀವು ನಾಳೆ ಇದನ್ನು ಸ್ನಾನ ಮಾಡಿಕೊಂಡು ತಪ್ಪದೆ ಕೇಳಿ. ದಿನವೂ ಮುಂಚಿನ ದಿನ ಸಂಜೆಗೆ ಮಾರನೇ ದಿನದ ಅಧ್ಯಾಯವನ್ನು ಹಾಕುವ ಪ್ರಯತ್ನವನ್ನು ಮಾಡ್ತೇನೆ. ಧನ್ಯವಾದಗಳು.